So guys, welcome to Tirupati. ಈಗ ತಿರುಪತಿ ರಾತ್ರಿ ಒಂದು ರೌಂಡ್ ಬರೋಣ ಅಂತ ಬಂದೀವಿ. ಸೊ ಹಂಗೆ ವರಹಸ್ವಾಮಿ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ಇಲ್ಲಿ ರಶ್ ಐತ ಇದೇನಾ ಅಣ್ಣ? ಇದೆ ಅಂತೆ, ಬಟ್ ರಶ್ ಇಲ್ಲ ಅಂದರೆ ಕ್ಲೋಸ್. 5 ಗಂಟೆ ಕ್ಲೋಸ್. ಈಗ ಟೈಮ್ ಎಷ್ಟು ಕ್ಲೋಸ್ ಗೈಸ್ ಅಲ್ಲೇ. ಸೊ ಗೈಸ್ ಕ್ಲೋಸ್ ಇದೆ. ಈಗ ಆ ಕಡೆ ಸೈಡ್ ಹೋಗ್ಬರ್ರಿ, ಮೇನ್ ಟೆಂಪಲ್ ಸೈಡ್ ಹೋಗಿ ನೈಟ್ ವ್ಯೂ ನೋಡ್ಕೊಂಬರೋಣಂತೆ. ಈಗ ತಿರುಪತಿ ಒಳಗೆ ಊಟಕ್ಕೆ ಬಂದೀವಿ. ನೋಡ್ಬೋದು ಇಲ್ಲಿ ಎಲ್ಲ ಫುಲ್ ಫ್ಯಾಮಿಲಿ ಫುಲ್ ಊಟಕ್ಕೆ ಕುಂತೀವಿ. ಬನ್ನಿ ನಾವು ಊಟ ಮಾಡಿ ಆಮೇಲೆ ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲೂ ಕೂಡ ವಿಡಿಯೋ ಮಾಡ್ತೀನಿ. ಸೊ ಗೈಸ್ ಬನ್ನಿ ಈಗ ಫಸ್ಟ್ ಊಟ ಮಾಡಾದ್ಮೇಲೆ ದೇವಸ್ಥಾನಕ್ಕೆ ನಾವು ಹೋಗಿ ಲೈನ್ ಎಷ್ಟು ರಶ್ ಎಷ್ಟೈತೆ ಅಂತ ನೋಡ್ಕೊಂಬರೋಣ ಬನ್ನಿ ಗೈಸ್. ಸೊ ಗೈಸ್ ನಾವು ಅಲ್ಲಿಂದ ಊಟ ಮಾಡ್ಕೊಂಡು ರಶ್ ಎಷ್ಟೈತೆ ಅಂತ ನೋಡೋಕೆ ಬಂದೆ. ನಾವು ಕರೆಕ್ಟಾಗಿ 22 ಕಿಲೋಮೀಟ್ರಿಂದ ನೋಡ್ಕೊತ ಬಂದ್ವಿ ನೀಟಾಗಿ ಲೈನೆಲ್ಲ. ಎಷ್ಟು ರಶ್ ಇದೆ ಅಂತಂದರೆ ಹೇಳೋಕ್ಕೆ ಆಗ್ಬಿಡ್ತು. ಸೊ ಅಷ್ಟು ರಶ್ ಇದೆ ತಿರುಪತಿ ಒಳಗೆ. ಮ್ಯಾಕ್ಸಿಮಮ್ ನಿಮಗೆ ಏನಾರ ನಾರ್ಮಲ್ ದರ್ಶನ ಹೋಗೋದಾದರೆ ನಿಮಗೆ ಮ್ಯಾಕ್ಸಿಮಮ್ 48 ಅವರ್ಸ್ ಆಗುತ್ತೆ. ಮಿನಿಮಮ್ ಏನಿಲ್ಲ ಅಂದರೂ 28 ಅವರ್ಸ್ ಆಗುತ್ತೆ ಗೈಸ್. ನಿಮ್ದೇನಾರ ಲಕ್ಕಿದ್ರೆ 18 ಅವರ್ಸ್ ಕೂಡ ಆಗ್ಬೋದು. ಸೊ ಗೈಸ್ ಎಷ್ಟು ರಶ್ ಐತಿ ಇಲ್ಲಿ ನೋಡ್ತಾ ಇದ್ದೀರಲ್ಲ. ಜಸ್ಟ್ ನೋಡ್ಕೊಂಬರಕ್ಕಂತ ಹೋಗಿದ್ವಿ. ನಾವೇನಾರ ಜನರೆಲ್ಲ ಸಿಕ್ಕಾಕೊಂಡಿದ್ರೆ ಮುಗೀತಿತ್ತು ನಮ್ಮ ಕತೆ. ಈಗ ನಾವು ವರಹಸ್ವಾಮಿ ಟೆಂಪಲಿಗೆ ಬಂದೀವಿ. ಸೊ ಫ್ಯಾಮಿಲಿ ಫುಲ್ ರೆಡಿಯಾಗಿ ನಿಂತಾರೆ, ಬಟ್ ರಶ್ ಮಾತ್ರ ಬರಬರಿ ಐತಿ. ರಶ್ ನೋಡ್ರಿ ಗೈಸ್, ನೀವು ರಶ್ ಬರಬರಿ ಐತಿ. ಈ ಕಡೆನೂ ಐತಿ ನೋಡಿ ಗೈಸ್. ಸೊ ಬನ್ನಿ ಮೇನ್ ಟೆಂಪಲ್ ಹತ್ರ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಒಳಗಡೆ ಕ್ಯಾಮ್ರಾಸ್ ಅಲೋ ಇಲ್ಲ, ಅದಕ್ಕೋಸ್ಕರ ಒಳಗೋದ್ಮೇಲೆ ಸಿಗ್ತೀನಿ. ಸೊ ಗೈಸ್ ಇದು ದೇವಸ್ಥಾನ ಒಳಗಿರೋ ಅಂಥ ಮೂರ್ತಿ ಹಿಂಗೆ ಇರೋದು. ಸೊ ಒಳಗಡೆ ರೆಕಾರ್ಡ್ ಮಾಡಿ. ಸೊ ಗೈಸ್ ನಾನು ಭೂವರಸ್ವಾಮಿ ಟೆಂಪಲ್ನ ದರ್ಶನ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಬಂದು ಸೀದಾ ತಿರುಪತಿ ದೇವಸ್ಥಾನಕ್ಕೆ ಬಂದೆ. ಸೊ ಫುಲ್ಲು ರಶ್ ಇತ್ತು, ಟೈಮ್ ಕೂಡ ಆಯಿತು. ನಮ್ಮ ಅಣ್ಣ VIP ಲೆಟರ್ ತಗೊಂಬಂದಿದ್ರು ಕೂಡ ನಮ್ಮ 3 ಜನಕ್ಕೆ ಸಿಕ್ಕಿದ್ದಿಲ್ಲ. ನಮ್ಮ ಫ್ಯಾಮಿಲಿಯಿಂದ 3 ಮೆಂಬರ್ಸಿಗೆ VIP ಟಿಕೆಟ್ ಸಿಕ್ಕಿದ್ದಿಲ್ಲ ಒಳಗೆ ಹೋಗೋಕ್ಕೆ. ಸೊ ಅದಕ್ಕೆ ನಮಗೆ ಹೊರ ಬರೋಕ್ಕೆ 18 ಅವರ್ಸ್ ಆಯಿತು. ಬೆಳಗ್ಗೆ ಹೋಗಿದ್ದು, ರಾತ್ರಿ ಬಂದ್ವಿ ಹೊರಗೆ. ಸೊ ಗೈಸ್ ನಾನು ಒಳಗಡೆ ಮೂರ್ತಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಮೊಬೈಲೆಲ್ಲ ಇಸ್ಕೊಂತಾರೆ. ಸೊ ಇಲ್ಲಿ ಮೂರ್ತಿ ನೋಡಿ. ಈಗ ಶ್ರೀವಾದಿಪಾದ ಅಂದರೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ಶ್ರೀವಾದಿಪಾದ ಅಂದರೆ ವೆಂಕಟೇಶ್ವರ ಸ್ವಾಮಿ ಫಸ್ಟ್ ಟೈಮು ಭೂಮಿ ಮೇಲೆ ಕಾಲಿಟ್ಟಿದ್ದು ಇಲ್ಲೇ ಅಂತೆ. ಸೊ ರಶ್ ಕೂಡ ಇದೆ ನೋಡಿದ್ರೆ. ಗೈಸ್ ನೋಡೋಣಂತೆ, ಅಲ್ಲಿನಾರ ವೀಡಿಯೋ ಮಾಡೋಕೆ ಬಿಟ್ಟರೆ ವೀಡಿಯೋ ಮಾಡ್ತೀನಿ.
ನಿಮಗೆ ಕೂಡ ತೋರಿಸ್ತೀನಿ. ಕೈ ಸುತ್ತಮುತ್ತ ಫುಲ್ಲು ಕಾಡೈತಿ ನೋಡಿರ್ಲಿ. ಫ್ಯಾಮಿಲಿ ಫುಲ್ ಬರ್ತಾರೆ, ಸ್ವಲ್ಪ ಜನ ಅಲ್ಲಿದ್ದಾರೆ, ಇಲ್ಲಿ ಇರ್ತಾರೆ. ಮತ್ತೆ ವಾಪಸ್ ದೀಪ ಹಚ್ಚನಂತೆ. ಅವ್ರ ಹಚ್ಚಬೇಡ, ದೀಪ ಕೈ ಹಚ್ಚು, ಒಬ್ರು ದೀಪ ಅಂದ ಬನ್ನಿ ಹೋಗೋಣಂತೆ. ಲೆಟ್ಸ್ ಗೋ ಗೈಸ್. ಬರ್ರಿ ಬರ್ರಿ. ಮೇಲುಗೆ ಹತ್ತು ಮೆಟ್ಲತ್ತದ್ದು ಆ ಮೆಟ್ಲತ್ತಂಬ್ರಿ ಕೇಸಿ. ಇರಬೇಕು ವಿಡಿಯೋ ರೆಕಾರ್ಡ್ ಮಾಡಿ. ನೋಡ್ರಿ ಸಾಗರ್ ಇದು ಬುಕ್ ಮಾಡಿದ ಟ್ರೈನ್. ये सब क्या देखना पड़ रहा है? अच्छा है मैं अंधा हूँ. ಪೊಲೀಸ್ ಬನ್ನಿ ಗೋವಿಂದ. ಪೊಲೀಸ್ ಅಂತ ಹೇಳ್ರಿ. ನಮ್ಮ ಮಕ್ಕಳು ಕೆಲಸ ಮಾಡ್ತಾರೆ. ಇಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಚಲೋ ಚಲೋ ಒಲ್ಲಂಡಿ ಒಲ್ಲಂಡಿ ಒಳ್ಳೆ ಬೆಳ್ಳಂಡಿ ಬೆಳ್ಳಂಡಿ ಒಳ್ಳಂಡಿ ಅಲ್ಲೋ ಚಲ ಚಲ ಜಲ್ದಿ ರಶ್ ನೋಡ್ರಿ. ಗೋವಿಂದ
ದೊಡ್ಡದು, ಇಲ್ಲಿ ಮಾತ್ರ ಸಣ್ಣದು ಕಾಣಿಸುತ್ತೆ ಮೇಲಿಂದ ನೋಡಿದರೆ, ಬಟ್ ಫುಲ್ ತಲೆ ಇಟ್ಟು ನೋಡಿದರೆ ದೊಡ್ಡ ಕಾಣಿಸ್ತೈತಿ. ಸೊ ಗೈಸ್ ಇವ್ರು ಬರೋಕ್ಕೆ ಸೊ ಗೈಸ್ ದೇವಸ್ಥಾನ ತೋರಿಸ್ತೀನಿ ನೋಡ್ರಿ ನಿಮಗೆ ಇಲ್ಲಿಂದ. ಸಾಕಣಿ ಎಲ್ಲರೂ ಈಗ ನ್ಯಾಚುರಲ್ ಸ್ಟೋನ್ ಉತ್ಪತ್ತಿ ಆಗಿರೋಂಥ ಜಾಗದಲ್ಲಿದ್ದೀವಿ. ಅಂದರೆ ಇದು ಇರೋದು ತಿರುಪತಿ ಒಳಗೆ. ಸೈಡಿಗೆ ಬಂದಲ್ಲ, ಬಾರಪ್ಪ ಹೋಗೋಣ. ಸರಿ ಮೊಬೈಲ್ ನೋಡ್ಕೊಂತ ಎಲ್ಲೆಲ್ಲ ಹೊಂಟಾನೆ ಅಣ್ಣ. ಸೌಂದರ್ಯ ಸವಿತಿದ್ದೆ. ಮೊಬೈಲ್ ಸೈಸ್ ಇಲ್ಲಿ ನೋಡ್ರಿ, ಇದು ನ್ಯಾಚುರಲ್ ಸ್ಟೋನ್ಸ್. ನಾವೇನು ನೋಡಿಲ್ಲ, ಕಲ್ಲನ್ನ ಅಂತಿರಲ್ಲ, ಕಲ್ಲು ನೋಡಿರ್ತೀರ, ಬಟ್ ನ್ಯಾಚುರಲ್ ಕಲ್ಲು ನೋಡಿರಲ್ಲ. ಕಲ್ಲು ನೋಡಿರ್ತೀರ, ಎಲ್ಲ ಥರದ ಕಲ್ಲು ನೋಡಿರ್ತೀರ. ಆದರೆ ಈ ಥರ ನ್ಯಾಚುರಲ್ ಕಲ್ಲು ನೋಡಿದ್ರೆ ಸಾಧ್ಯನೇ ಇಲ್ಲ. ಏನೇನೋ ಐತಲ್ಲ ಇಲ್ಲಿ. ಇಲ್ಲೊಂದು ಐತೆ ನೋಡ್ರಿ ಗೈಸ್, ರೆಡ್ ಜೈಂಟ್ ಸ್ಕ್ವಿರಲ್, ರೆಡ್ ಇಂಡಿಯನ್ ಜಾಯಿಂಟ್ ಸ್ಕ್ವಿರಲ್ ಅಂದರೆ ಅದೇ ಅಲ್ಲೈತೆ ನೋಡ್ರಿ. ಅಡವಿನಂಚಿನಲ್ಲಿರೋ ಪ್ರಾಣಿಗಳು ಸರಿ ಕೂಡ ಇಲ್ಲಿ ಮಾಡ್ತೀನಿ. ಸೊ ಗೈಸ್ ಅಲ್ಲೇ ಆ ಥರ ಅನ್ಸ್ಪೀಷಿಯಸ್ ಅನಿಮಲ್, ಐತಪ್ಪ ಅಳಿವಿನಂಚಿನಲ್ಲಿರುವ ಅದು. ಪ್ರಾಣಿಗಳು. ಇದಾವೆ ಗೈಸ್ ಕಾಲ್ ಸುಡ್ತಾ ಐತಿ. ಇದು ನ್ಯಾಚುರಲ್ ಸ್ಟೋನ್ಸ್. ನ್ಯಾಚುರಲ್ ಸ್ಟೋನ್ ಇದಾವ ಬಾರಪ್ಪ. 5 ನಿಮಿಷ ನೀನು ಹೊಸ ಬರ್ತಾ ಅಲ್ಲೇ ಏನಂತ ಇದು ಪ್ರಾಣಿಗಳು ಮಜಾ ಇರುತ್ತೆ ಅಂತ. ಪಾಂಡ ಬೀರ್ ಗಾಯ್ಸ್, ಬಿಯರ್ ಅಲ್ಲ ಅಲ್ಲ, ಮೊಬೈಲ್ ಇಸ್ಕೊಂಡಿದ್ದವು ಮತ್ತೆ. ನೋಡಪ್ಪ ನವಿಲು ನವಿಲು ಅಂತಿದ್ದಿ, ನವಿಲು ಐತಿ ನೆನಪಾಡ್ಕೊಂಡು ಕಾರ್ ಒಳಗೆ ನವಿಲು ಅಂತಿದ್ದ ನವಿಲು ಸಾಗಣ್ಣ. ಕಾಡ್ಕೋಳಿ ನೋಡೋಣ, ಬರೀ ಕಾಡ್ಕೋಳಿ, ಒಳ್ಳೆ ಕಾಡ್ಕೋಳಿ ನಾವು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ಗೈಸ್ ಅದು ನೀಟಾಗಿ ಝೂಮೇ ಆಗ್ತಿಲ್ಲ, ಅಂದರೆ ಅದ್ರ ಮೇಲೆ ಫೋಕಸ್ಸೇ ಆಗ್ತಿಲ್ಲ. ಕಾಡ್ಕೋಳಿ ಇದೆ 1 ನಂಬರ್ ಇಲ್ಲಿ. ಕಾಡ್ಕೋಳಿ ಆ ಥರ ಇದೆ. ಕಾಡ್ಕೋಳಿ ಫಸ್ಟ್ ಟೈಮ್ ಕಾಡ್ಕೋಳಿ ನೋಡ್ತಾ ಇದ್ದೀನಿ. ಕಾಡ್ಕೋಳಿ ನೀವು ಕೂಡ ನೋಡ್ರಿ. ಸ್ವೀಟ್ ಪೊಟ್ಯಾಟ್ ಸೊ ಗೈಸ್ ಇದು ಕಾಡ್ಕೋಳಿ. ಇಲ್ಲೇ ನೋಡಿ ಕಾಡ್ಕೋಳಿ, ಇಲ್ಲೇ ನೋಡಿ ಎಷ್ಟು ಹುಂಜ. ಸೊ ಗೈಸ್ ಅದು ಕಾಡ್ಕೋಳಿ. ಸೊ ಯಾ ಇದು ಮೇನ್ಲಿ ಕಾಡ್ಕೋಳಿ. ಸೊ ಬನ್ನಿ ಗೈಸ್ ಹೋಗೋಣ. ಮುಂದೆ ಹಳೆ ಫುಲ್ ಮುಂದೆ ಹೋದ್ರು ನಮ್ಮ ಫ್ಯಾಮಿಲಿಯವರು, ಬಟ್ ನಾವು ಮಾತ್ರ ಹಿಂದೆ ಇದ್ದೀವಿ. ನವಿಲು ಮಕ್ಕಂಡೆ ಬಿಟ್ಟಿದ್ದಲ್ಲ ಅವಾಗಲಿಂದ ನಾನು. ಪಾರಿವಾಳ ಗೈಸ್, ನಾವು ಪಾರಿವಾಳ ಸೊ ಗೈಸ್ ನಿಮಗೇನಾರ ಈ ಪಾರಿವಾಳ ನೇಮ್ ಗೊತ್ತಿದ್ರೆ ನನಗೆ ಹೇಳ್ರಿ. ಅದು ಫುಲ್ ಅದಕ್ಕೆ ಫೋಕಸ್ ಆಗ್ತಾಯಿದೆ. ಆ ಕಡೆಯಿಂದ ಹೋಗಿ ತೋರಿಸಿ ಅಂದರೆ ಇಲ್ಲೇ ನೀವು ಗ್ಲಾಸ್ ಹಾಕ್ಬಿಟ್ಟಾರ ಸುಮ್ಮನೆ. ನೀವೇ ನೋಡ್ಕೊಳ್ರಿ.
ಅಯ್ಯೋ ಇಲ್ಲೇ ಮೇಲೆ ಇತ್ತು. ಅದು ಹೋಗಿ ಹೋಗಿ ಗೇಟಿಗೆ ಫೋಕಸ್ ಆಗ್ತೈತಿ. ನಮ್ಮ ಫ್ಯಾಮಿಲಿ ಫುಲ್ ಎಲ್ಲ ಬಿಟ್ಟು ನನಗೆಲ್ಲ ಮುಂದ್ಗಡೆ ಹೋಗ್ಯಾರ. ಇಲ್ಲೇನಿತ್ತು ಗ್ಲಾಸ್ ಒಳಗೆ ಏನೂ ಇಲ್ಲೇ ಇಲ್ಲ. ಮೇಲೆ ಹೋದ್ರ ಆಲ್ರೆಡಿ ಮೇಲೆ ಏನು ಮಾಡ್ತಿದ್ದೀರ? ಕೆಳಗೇನಿದೆ? ಶಿವನ್ ದೇವಸ್ಥಾನ ಫುಲ್ ಮೆಟ್ಲು ತಳಗೈತ್ರಿ. ಒಂದ್ ಹೆಜ್ಜೆ ಅಲ್ಲಿ ಹೋಗಿ ಬರೋಬ್ರಿ, ಅಲ್ಲಿ ನಿಂತ್ಕೊಂಡ್ರೆ ಗೊತ್ತಾಗತ್ತೆ ಅಲ್ಲಿ ಫುಲ್ ತಳಗ್ಲಿ. ಸೊ ಬನ್ನಿ ಹೋಗೋಣಂತೆ ನೆಕ್ಸ್ಟ್ ಲೊಕೇಶನ್. ಕಡೆ ನಿಲ್ಸ್ಬೇಕು ನಾವು. ಇದು ಹುಟ್ಟಿತು ಗೊತ್ತಾಯ್ತಾ? ಇಲ್ಲಿ ಒಳಗವ್ರು ಹಿಂದಿ ಮಾಡಿ ಚಂದ್ರಿಕಾ ಅವರೆಲ್ಲ ಕಾಲ್ ತಗೊಂತ ಇದಾರ. ಅವ್ರ ಕಾಲ್ ತಗೊಂತ ಇದಾರೆ. ಹೀಟ್ ಆಗಲ್ಲ ಅವ್ರಿಗೆ ಈಗ. ನಿಲ್ಸು. ಇಲ್ಲ ಇಲ್ಲ ಆಗುತ್ತೆ. ನಿಲ್ಸು ಒಂದು ಸೆಕೆಂಡ್ ನಿಲ್ಸು. ಏನು ಬಿಸಿಲು ನೋಡಿ, ಕಾಲ್ ತಕೊಂಡ್ಬಂದೀನಿ. ಮಜಾ ಆಯ್ತಲ್ಲ. ಇಲ್ಲಿ ಏನಲ್ಲ, ಅಲ್ಲಿ ನಿಲ್ಲಿಸ್ಬೇಕಿತ್ತು ನಾನು. ಅಲ್ಲಿ ನಿಲ್ಲಿಸ್ಬೇಕಿತ್ತು. ಬೊಬ್ಬೆ ಬಿಡವು ಅಲ್ಲಿ. ಅದು ಮಾಡು, ಇಡೆ ಮಾಡು. ಇವೆಲ್ಲ ನಮ್ಮ ಗಿಳಿಗಳು ನೋಡ್ರಿ. ನೀರೇ ಬರ್ತೈತಿ ನಮ್ಗೆ. ಓ ನ್ಯಾಚುರಲ್ ಬ್ರಿಡ್ಜ್ ತರ ಫಾರ್ಮ್ ಆಗಿರೋದಷ್ಟೇ. ಅದು ಬ್ರಿಡ್ಜ್ ತರ ನ್ಯಾಚುರಲ್ ಆಗಿ ಫಾರ್ಮ್ ಆಗಿತ್ತಷ್ಟೇ. ಸೊ ಗೈಸ್ ಬನ್ನಿ ನೆಕ್ಸ್ಟ್ ಲೊಕೇಶನಿಗೆ ಹೋಗೋಣಂತೆ. ನಾನು ಇವ್ರು ಸ್ವಲ್ಪ ಕಾಲು ಸುಡ್ತಿರೋ ತೋರ್ಸೋಣ ಅಂತ ನಿಲ್ಸ್ಕೊಂಡೆ. ಅಲ್ಲೇ ಇತ್ತು ನೋಡ್ರಿ ಗೈಸ್, ನ್ಯಾಚುರಲ್ ರಾಕ್. ಇರ್ಲಿ ಮಾಡ್ಕೊಂಡ ನಾನು ಸೊ ಗೈಸ್ ಅದು ನ್ಯಾಚುರಲ್ ಆಗಿ ಫಾರ್ಮ್ ಆಗಿರ್ತದೆ. ನನಗೆ ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ, ತನಗೆ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆ ಎಲ್ಲ ಗೊತ್ತಿರುತ್ತೆ. ಅಡಬಿ ಸಮುದ್ರ ಹೇಳಪ್ಪ, ಕಮೆಂಟ್ ಮಾಡಿ. ಅಡಬಿ ಸಮುದ್ರ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಉಮೇಶ್ ಪಿ ನಾಮದೇವ್ ಅವರೇ, ಇದು ಅಡಬಿ ಸಮುದ್ರನೋ ಇಲ್ಲ ಅರಬಿಯನ್ ಸಮುದ್ರನ ಅಥವಾ ಅಡಬಿ ಸಮುದ್ರ ಕಮೆಂಟ್ ಒಳಗೆ ಹೇಳ್ರಿ. ಸೊ ಬನ್ನಿ ನೆಕ್ಸ್ಟ್ ವಿಡಿಯೋ ಒಳಗೆ ನೆಕ್ಸ್ಟ್ ಲೊಕೇಶನ್ ಹೋಗೋಣಂತೆ. ಸೊ ಗೈಸ್ ಈಗ ತಿರುಪತಿಯಿಂದ ಪಾಪನಾಶಮಿಗೆ ಬಂದಿದ್ವಿ. ಇದೇನಿದು ಕಲ್ಲು? ಆಗ ಎಷ್ಟು ದೊಡ್ಡ ದೊಡ್ಡವ ಇದಾವಲ್ಲ ಗೈಸ್. ಅದು ಶಂಕ ಎಲ್ಲ ಐತಿ. ಶಂಕ ತಗೊಂಡು ಮಾಡ್ತೀಯ ಯಾವ ಥರ? ಸೊ ಎಲ್ಲಿ ಹೋಗ್ಬೇಕಿನ್ನ ಭಾಳ ದೂರ ಐತೆ ಗೈಸ್ ಇದು. ಯಪ್ಪ ಫುಲ್ ಕಾಡಂದರೆ ಕಾಡು. ಅಲ್ಲಿ ನಿಲ್ಸಿದ್ರು ಟೋಲ್ ಗೇಟ್ ಹತ್ರ ನಮಗೆ. ಅಯ್ಯೋ ಕಳೆದೆ ಗುರು ನಾನು ಎಲ್ಲೋ ಹೋದ್ರು ಕಳೆದೆ. ವಾವ್ ಐಸ್ ಚಾಕ್ಲೇಟ್
ಎರಡು ಮಿಕ್ಸಿಂಗ್ ಎರಡು ಮಿಕ್ಸಿಂಗ್. ಬೇಡ ಬರ ಹಂಗೆ ನನ್ನೇ ಚೆನ್ನಾಗೈತಿ. ಬನ್ನಿ ಮುಂದೆ ಹೋಗೋಣ ಅಂತೆ. ಪಾಪ ಪರಿಹಾರ ಮಾಡಕ್ ಬಂದಿನ ಏನಕ್ಕೆ ಬಂದೀನಿ? ಪಾಪ ಪರಿಹಾರ ಪಾಪ ಪರಿಹಾರ ಪಾಪ ಪರಿಹಾರ ಕಣಪ್ಪ, ಪಾಪ ಪರಿಹಾರ. ಪಾಪ ಪರಿಹಾರಕ್ಕೆ ಬಂದಿದ್ದೆ. ಇಲ್ಲಿ ನೋಡ್ರಿ ಇಲ್ಲಿ. ಸೊ ಹತ್ರ ಹೋಗೋಣಂತೆ. ಎದುರುಗಡೆ ಡ್ಯಾಮ್ ಐತಿ. ಸೊ ಬನ್ನಿ ಪಾಪ ಪರಿಹಾರ ಮಾಡ್ತೀನಿ. ಪಾಪ ಪರಿಹಾರ ಜಲಪಾತ ಇದಲ್ಲ ಸಿಕ್ತಲ್ಲಮ್ಮ ಮೈ ಮೇಲೆ ಪಾಪ ಪರಿಹಾರ. ನಿನಗೆ ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡ್ತದೆ, ಕಾರಣ ಕೂಡ ಮಾಡಲ್ಲ. ಪಾಪ ಪರಿಹಾರ ಮಾಡ್ಕೊಂಬ. ಪಾಪ ಪರಿಹಾರ ಮಾಡ್ಕೊಂಬರ ವಿಡಿಯೋ ಮಾಡಪ್ಪ. ಕೈ 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 ಆಯ್ತಾ ತೋರ್ ಕೈತಿ. ಆಯ್ತು ಬಾ. ಬನ್ನಿ ಪಾಪ ಪರಿಹಾರ ಮಾಡ್ಕೊಂಬರ. ಹೋಗ್ರಿ ಒಂದು ರೌಂಡ್ ಹಂಗೆ. ಚಡ್ಡಿಪಿಲ್ಲ ಹತ್ರ ಚಡ್ಡಿಪಿಲ್ಲ. ಗೈಸ್ ಇದು ದೇವಸ್ಥಾನ. ನಾನು ಹಿಂದೆ ಏನು ನೋಡ್ತಾ ಇದ್ದೀರಲ್ಲ, ಸೊ ಗೈಸ್ ಇದು ದೇವಸ್ಥಾನ. ಸೊ ಗೈಸ್ ದೇವ್ರನ್ನ ಹೊರಗಿಂದ ತೋರ್ಸಕ್ ಟ್ರೈ ಮಾಡ್ತೀನಿ. ನೋಡ್ರಿ ಹೆಂಗ್ ನಾನು ಯಾವ ಥರ ಟ್ರೈ ಮಾಡ್ತೀನಿ ಅಂತ ನೋಡ್ರಿ. ಇಲ್ಲಿ ಕಾಲ್ ಥರ ಹಿಡ್ಕೊಂಡಿನಿ. ಯಾರಿಗೋ ಕಾಲ್ ಮಾಡ್ತಾ ಇದೀನಿ ಅಂತ ನೋಡೋಣಂತ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ. ನೋಡ್ರಿ ಅವ್ರಲ್ಲೇ ಕುಂತಾರೆ, ನಾನು ಈ ಕಡೆ ತಿರುಗಿನಿ. ಹಾಂ ಓಕೆ. ಈಗ ಆಕಾಶ ಗಂಗೆಗೆ ಬಂದಿದ್ವಿ ಅಲ್ಲಿಂದ. ಸೊ ಡೈರೆಕ್ಟ್ ಅಲ್ಲಿಂದ ಇಲ್ಲಿ ಬಂದಿದ್ವಿ. ನೋಡ್ರಿ ಇಲ್ಲಿ ಪಾಪ ವಿನಾಶದಿಂದ ಆಕಾಶ ಗಂಗೆಗೆ ಬಂದಿವಿ. ಎಸ್, ಆಕಾಶ ಗಂಗೆ ಅಂದ್ರೆ ಏನು ಹೇಳಿ. ಆಕಾಶ ಗಂಗೆ ಅಂದರೆ ಗಂಗೆ ಅಂದರೆ ಭಗೀರಥ ಇಲ್ಲಿ ತಪಸ್ ಮಾಡಿ ಗಂಗೆಗೆ ಧರೆಗೆ ಇಳಿಸಿ ಪ್ಲೇಸ್ ಇದೆ. ನಾವು ಚಪ್ಪಲಿ ಬೇರೆ ಹಾಕೊಂಡ್ಬಂದೀವಿ, ಬಿಟ್ಟು ಬರಬೇಕಿತ್ತು. ಸೊ ಭಾಳ ಕೆಳಗೈತಿ. ಅದೇ ಆಕಾಶ ಭಾಳ ಕೆಳಗೈತಿ. ಈಗ ಸುತ್ತಮುತ್ತ ಫುಲ್ ಕಾಡು. ಇಲ್ಲಿ ಬಿಡು ಅವ್ನು ಚಪ್ಪಲಿ, ಇಲ್ಲಿ ಬಿಡು. ಇಲ್ಲಪ್ಪ, ಇಲ್ಲೇನಿಲ್ಲಪ್ಪ, ಟೈಮ್ ಪಾಸ್. ಟೈಮ್ ಪಾಸ್ ಅಷ್ಟೇ ಇಲ್ಲಿ. ಎಷ್ಟು ಕೆಳ ಹೋಗ್ಬೇಕಂದ್ರೆ ನಮ್ಮ ಅಜ್ಜಿ ಮೇಲೆ ಇದ್ದಾರೆ, ಅದಕ್ಕಂತಾನೆ ಇಲ್ಲೇ ಐತಿ. ಅಲ್ಲಿ ಇಳಿಬೇಕಪ್ಪಿ. ಸೊ ಗೈಸ್ ಅಲ್ಲಿ ವಿಡಿಯೋ ಮಾಡಕ್ ಬಿಡ್ತಾರ ಇಲ್ಲೇ ಗೊತ್ತಿಲ್ಲ. ಅಲ್ಲೈತ್ ನೋಡು. ಸೊ ಗೈಸ್ ಅಲ್ಲೈತ್ ನೋಡ್ರಿ ಆಕಾಶ ಗಂಗೆ. ಅದು ಆಮೇಲೆ ಇಲ್ಲೇ ಸೊ ಗೈಸ್ ಮೇನ್ ಟೆಂಪಲ್ ತೋರಿಸ್ತೀನಿ ಬರ್ರಿ.
ಸೊ ಗೈಸ್ ಅಲ್ಲಿ ಒಳಗೆ ವಿಡಿಯೋ ಮಾಡಕ್ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೂ ನೀಟಾಗಿ. ನೋಡೋಣ ಬರ್ರಿ, ವಿಡಿಯೋ ಮಾಡಕ್ ಬಿಟ್ರೆ ಪುಣ್ಯ, ಇಲ್ಲಾಂದ್ರೆ ಇಲ್ಲ. ನೋಡ್ರಿ ಗೈಸ್, ಹಂಗೆ ವಿಡಿಯೋ ಮಾಡೋದು ಮಾಡ್ತೀನಿ, ಹಂಗೆ ಡೈರೆಕ್ಟ್ ಆಫ್ ಮಾಡೋಕ್ಕೂ ಕೂಡ ನನ್ನ ಹತ್ರ ಆಪ್ಷನ್ ಐತೆ. ನೋಡ್ರಿ ಹಂಗೆ ಒಂದ್ಸರಿ ನೋಡ್ರಿ, ಕಾಣ್ತೈತಾ? ಓಕೆ ದನ್. ಮೇನ್ ಇಲ್ಲಿಂದಾನೆ ಬರ್ತಾ ಇರೋದು ನೀರು, ಅದು ಮೇನೆ ಇದು ಮೇನೆ. ಬಟ್ ನಾನು ಅಲ್ಲಿ ತೋರಿಸಿದೆ, ಇದು ಕೂಡ ಮೇನೆ. ಬನ್ನಿ ಹೋಗೋಣ. ಒಂದು ನಿಮಿಷ, ನಾವು ಒಳ ಹೋಗ್ತೀನಿ. ಇದೇನು ನೋಡಿದ್ರಲ್ಲ, ಇದೇ ಆಕಾಶಗಂಗೆ. ಬರೀ ನಿಮ್ದೇ ಮಾಡ್ರಿ ಬ್ಲಾಗ್ ಇಬ್ರದ್ದು. ಬರೀ ಇಬ್ಬರೇ ಇರ್ಬೇಕಾದ್ರಾಗೆ ನೋಡಿ, ಎಂತ ಬುದ್ಧಿವಂತರು ಇದಾರ ಅವರು. ಯಾರು ನೀವಿಬ್ರು? ಯಾಕೆ ನಾವೇನು ಕಾಣೋದೇ ಬೇಡ, ಅಲ್ಲ ಮೇಲ್ಗಡೆ ಮಾಡು. ಇವರು ಪಕ್ಕಕ್ಕೆ ನಿಮ್ಮ ಪಕ್ಕ ಇರೋ ನಮ್ಮ ಜಲ್ದಿ ಜಲ್ದಿ ಸಾಗಣ. ಇದೇ ಆಕಾಶಗಂಗೆ. ಈಗ ತಲೆ ಮೇಲೆ ಹಾಕೋ, ಸ್ವಲ್ಪ ಬೇಗ ಬಾ. ನಾನು ಕೂಡ ಕೈ ಹಾಕಿ ಸ್ವಲ್ಪ ತಲೆ ಮೇಲೆ ಚಿಮ್ಮಿಸ್ಕೊಂಡೆ. ಮೊಬೈಲಿಗೂ ಚಿಮ್ತಿದೆ, ಮೊಬೈಲಿಗೂ ಚಿಮ್ತಿದೆ. ಎಲ್ಲಿ ಸಿಗುತ್ತಿದ್ ಬಾಟಲ್? ಏನು ತುಂಬ್ಕೊಡ ಕೆಲಸ ಮಾಡಕ್ ಕುಂತೀಯಾ? 10 ರೂಪಾಯಿ ತುಂಬ್ಕೊಡ ಅಂತ ಕೆಲಸ ಮಾಡಕ್ ಕುಂತೀವಿ. ನಾನು ಸಾಗಣ. ಇವರೇ ಮೇನ್ ಅಲ್ಲ, ಯಾಕಂದ್ರೆ ಅಲ್ಲಿ ಹೋಗಿ ನಮಗೆ ಮೇಲ್ಗಡೆ ಪಾದಕ್ಕೆ ಇವರೇ ನಮಗೆ ಕಳಿಸ್ಕೊಟ್ಟಂತ ವ್ಯಕ್ತಿ. ಅಲ್ಲಿ ನೋಡ್ರಿ ಅದೇ ಮೇನು, ಇದೇ ಮೇನ್ ಅಂತ. ಇಲ್ಲಿಂದಾನೇ ಎಲ್ಲ ಸಂಧಿ ಐತಿ. ಅದೇ ಇದು ಚೆನ್ನಾಗಿ ಒಳಗಡೆ ಇದೈತಲ್ಲ ಡ್ಯಾಮ್, ಅಲ್ಲಿಂದ ನೀರು ಬರ್ತಾ ಇರೋದು ಬಾಳ ಬರುತ್ತೆ. ಮೊಬೈಲಿಗೂ ಸ್ನಾನ ಮಾಡಿದ್ವಿ, ತೋರಿಸಿರ್ತಲ್ಲಪ್ಪ ಅದನ್ನು ಮೊಬೈಲ್, ಅದನ್ನು ಪಾಪ ಹೋಗ್ಲಿ ಅಂತ. ಅದಕ್ಕೂ ಪಾಪ ಪರಿಹಾರ, ಪಾಪ ಪರಿಹಾರ. ಅದೇ ಪಾಪ ಪರಿಹಾರ ಮಂಗೆ ಇದೆ. ಆಕಾಶದಿಂದ ಪಾಪ ಪರಿಹಾರ ಅಲ್ಲಿದೆ. ಅಲ್ಲಿ ನನ್ನ ಹಿಂದ್ಗಡೆ ನೋಡ್ರಿ, ಹಂಗೆ ಸ್ವಲ್ಪ ನನ್ನ ಹಿಂದ್ಗಡೆ ಅಂಜನಿ ಮಾಡ್ತಾ ಇದ್ದಾರೆ. ನಾನು ನೀಟಾಗಲ್ಲಿ ಆಲ್ರೆಡಿ ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ. ಸೊ ಇವರು ಅಡ್ವಾನ್ಸ್ ಅದಕ್ಕೋಸ್ಕರ ಅಷ್ಟೇ ಹಿಂಗೆ ಹಿಡ್ಕೊಂಡ್ ಮಾತಾಡ್ತಾ ಇದ್ದೀನಿ. ಅವ್ರು ಎದಳ್ಳಿ ನಾನು ತೋರಿಸ್ತೀನಿ. ಹಲೋ. ಈಗ ಕಾಳಹಸ್ತಿ ಟೆಂಪಲ್ ಹತ್ರ ಬಂದೀವಿ, ಎಲ್ಲರೂ ಫ್ಯಾಮಿಲಿ ಫುಲ್. ಗೈಸ್ ಇಲ್ಲಿ ನೋಡ್ರಿ, ಇಲ್ಲಿ ಟೆಂಪಲ್. ಸೊ ಒಳಗಡೆ ಮೊಬೈಲ್ ಬಿಡಲ್ಲ, ಅದಕ್ಕೆ ಇಲ್ಲೇ ಇಟ್ಟಿರಬೇಕು. ಅದಕ್ಕೆ ಇಲ್ಲೇ ಇಟ್ಟಕ್ಕೆ ನನಗೆ ಬಂದ್ಮೇಲೆ ಮತ್ತೆ ಸಿಗ್ತೀನಿ. ಈಗ ಮೊಬೈಲ್ ಒಳಗಡೆಯಿಂದ ಹೊರ ಬಂದು ಮೊಬೈಲ್ ಇಸ್ಕೊಂಡೆ. ಸೊ ಒಳಗಡೆಯಿಂದ ದೇವ್ರು ಹೆಂಗೈತೆ ಅಂತ ತೋರ್ಸೋಕ್ಕಿಲ್ಲ. ಸೊ ಇಲ್ಲಿಂದನೇ ತೋರಿಸ್ತೀನಿ ನೋಡಿರಿ. ಸೊ ದೇವ್ರು ಬಂದ್ಬಿಟ್ಟು ಹಿಂಗೈತೆ ಒಳಗಡೆ. ಸೊ ಬನ್ನಿ ಹೋಗೋಣಂತೆ. ಲೆಟ್ಸ್ ಕಂಟಿನ್ಯೂ ಅವರ್ ಜರ್ನಿ. ಇವರಿಗೆಲ್ಲ ಫೋನ್ ಕೊಟ್ಟೀನಿ, ಅವರೆಲ್ಲ ವಾಶ್ರೂಮ್ಗೆ ಹೋಗಿದ್ದಾರೆ. ಸೊ ಅವ್ರಿಗೆ ಬಂದಮೇಲೆ ಫೋನ್ ಕೊಡ್ತೀನಿ. ಎಂಟ್ರೆನ್ಸ್ ಬರೀ ಬಂದು
ಸೊ ಬನ್ನಿ ಗೈಸ್, ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬೇಕು. ರೈಲ್ವೆ ಸ್ಟೇಷನ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಸೊ ಗೈಸ್, ನನಗೆ ಅಲ್ಲಿ ಕಂಟಿನ್ಯೂ ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ವೀಡಿಯೋ ಮಾಡೋಕ್ಕೆ ಏನಪ್ಪ ಅಂತಂದರೆ, ಟ್ರೈನಿಗೆ ನಾವು ಕರೆಕ್ಟಾಗಿ ಒಂದು 6:30 ಬಿಟ್ವಿ. ಅಲ್ಲಿ ಕೆಳಗಡೆ ತಿರುಪತಿ ಹೋಗೋಷ್ಟರಲ್ಲಿ 8ರಿಂದ 9 ಗಂಟೆ ಆಯಿತು. ಯಾಕಂದರೆ ಕರೆಕ್ಟಾಗಿ 9 ಗಂಟೆಗೆ ನಮಗೆ ಟ್ರೈನ್ ಇತ್ತು. ನಾವು ಹೋಗಿದ್ದೆ 8:45ಕ್ಕೆ. ಸೊ ಗೈಸ್, ಅಲ್ಲಿ ಹೋದ್ಮೇಲೆ ಊಟ ಮಾಡೋಕ್ಕೆ ಟೈಮ್ ಆಯ್ತು. ಹಂಗೆ ಬೇಗ ಬ್ಯಾಗ್ ಎತ್ಕೊಂಡು ಸೀದಾ ರೈಲ್ವೆ ಸ್ಟೇಷನ್ ಒಳಗೆ ಹೋದ್ವಿ. ಅಲ್ಲಿ ಹೋಗಿದ್ಮೇಲೆ ಕಂಪಾರ್ಟ್ಮೆಂಟ್ ಹುಡುಕಿ ಕುತ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಯ್ತು. ನನಗೂ ಕೂಡ ಫುಲ್ ಸುಸ್ತಾಗ್ಬಿಟ್ಟಿತ್ತು, ಬ್ಯಾಗ್ ಫುಲ್ಲು ಭಾಳ ಹೆವಿ ಇತ್ತು. ಅದಕ್ಕೋಸ್ಕರ ಸೊ ನನಗೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಅದಕ್ಕೆ ಈಗ ಕಂಟಿನ್ಯೂ ವೀಡಿಯೋ ಮಾಡ್ತೀನಿ. ಈಗ ನಾವು ಬೆಂಗಳೂರಿನ ಮೆಟ್ರೋ ಒಳಗಿದ್ದೀವಿ, ಅಂದರೆ ಮೆಟ್ರೋ ಸ್ಟೇಷನ್ ಒಳಗೆ. ಸೊ ಗೈಸ್, ನಾವು ಇಲ್ಲಿಂದ ಡೈರೆಕ್ಟಾಗಿ ಇಸ್ಕಾನ್ ಟೆಂಪಲ್ಗೆ ಹೋಗ್ತಿದ್ದೀವಿ. ಸೊ ಗೈಸ್, ಮೆಟ್ರೋ ಸ್ಟೇಷನ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಬೆಂಗಳೂರದು. ಬನ್ನಿ ಹೋಗೋಣಂತೆ. ಈ ಕಡೆಯಿಂದಾನೇ ಹೋಗ್ರಿ. ಇಲ್ಲೆಲ್ಲ ನುಗ್ಗಿಸ್ತಾನೆ ಸಾಗರಣ್ಣ. Let's go check. Bye साहब. ಇಬ್ರು ಗಾಬರಿಯಾಗಿದಾರೆ ಇಲ್ಲಂತೆ. ಡಿಪ್ರೆಷನ್. ನಾನು ಸಾಗರಣ್ಣನ ಜೊತೆ ಹೋಗ್ತಾ ಇದ್ದೀನಿ. ಇನ್ನ ಕೆಳಗಿಲ್ಲಲ್ಲಮ್ಮ ಮತ್ತೆ. ಟೈಮ್ ಬಿಟ್ಬಿಟ್ಟು 12:34. ಈಗ ನಾವು ಟೆಂಪಲಿಗೆ ಹೋಗೋ ಅಷ್ಟರಲ್ಲಿ ಎಷ್ಟಾಗುತ್ತೆ ಟೈಮ್ ಗೊತ್ತಿಲ್ಲ. ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತಂತ ಗೊತ್ತಿಲ್ಲ. ಸೊ ಟ್ರೈನಿನ ಬಂದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಆ ಕಡೆ ಬರ್ತಾ ಐತಿ. ಎಕಡೆ ಸೊ ಗೈಸ್, ಎಲ್ಲ ನನಗೆ ನೋಡ್ತಾವ್ರಿ ಕ್ಯಾಮ್ರಾ ಒಳಗೆ ಯಾಕೆ ಹಿಂಗೆ ಮಾತಾಡ್ಕೊಂತ ಹೋಗ್ತಾ ಇದ್ದಾನೆ ಅಂತ. ಆದ್ರೂ ಪರವಾಗಿಲ್ಲ, ಫುಲ್ ಪಬ್ಲಿಕ್ ನೋಡ್ತಾ ಐತಿ ನೋಡ್ರಿ. ಇಲ್ಲಿ ಹಂಗೆ ಅಬ್ಸರ್ವ್ ಮಾಡಿದ್ರೆ ನಾ ಹಂಗೆ ತೋರ್ಸ್ಕೊಂತ ಹೋಗ್ತೀನಿ. ನನಗೆ ನೋಡ್ತಿರ್ತಾರೆ, ಏನಿಲ್ಲ ಯೋಗ ನನಗೆ ನೋಡ್ತಿದ್ರು. ಸೊ ಟ್ರೈನ್ ಬರ್ತಾ ಐತೆ ಅಂತ. ಹಿಂಗೆ ಸಿ ಗಾಳಿ ಬರ್ತೈತೆ, ಅದಕ್ಕೆ ಸಾಗರಣ ನಿಂತ. ನಮ್ಮ ಜೊತೆಗೆ ಬರೀ ಅಲ್ಲಿ ಹೋಗಂಬರ್ರಿ. ಓಯ್ ಅಮ್ಮ, ಈ ಕಡೆಯಿಂದ ಬರ್ತಿದ್ದ ಅನ್ಕೊಂಡೆ, ಆ ಕಡೆಯಿಂದ ಬಂತು ಸೌಂಡ್ ನೋಡಿ. ಯಪ್ಪ, ಬೆಂಗಳೂರಿಂದು ಮೆಟ್ರೋ ಎಷ್ಟು ರಶ್ ಐತೆ ನೋಡ್ರಿ. ಏನು ಸ್ಪೀಡ್ ಹೋಗ್ಕೊಂಡು ನೋಡ್ರಿ. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಸ್ಪೀಡ್ ಹೋಗ್ತಾರ. ಆಮೇಲೆ ಇವರೆಲ್ಲ ಹೇಳಿದ್ರಿ 10 ಆದ್ಮೇಲೆ ಸ್ಪೀಡ್ ಹೋಗ್ತಾರ ನೋಡ್ರಿ. ಆ ಟ್ರೈನಿಗೆ ವೇಟ್ ಮಾಡ್ಕೊಂತ ನಮ್ಮ ಟ್ರೈನೇ ಬಂತಂತೆ, ನೋಡೋಣಂತೆ. ದಯವಿಟ್ಟು ಅಂತರದಿಂದಿರಿ, ಅಂತರವನ್ನು ಗಮನಿಸಿ. ಮೆಟ್ರೋ ಹತ್ತಬೇಕಾರೆ, ಟ್ರೈನ್ ಹತ್ತಬೇಕಾರೆ ಹುಷಾರು. ಈ ಕಡೆ ಬಾ, ನಮ್ದೇ ಲೈನ್. ನಾವೆಲ್ಲಿರ್ತೀವೋ ಅದೇ ಇದೆ, ನಮ್ದೇ ಲೈನ್. ನಾವೆಲ್ಲಿರ್ತೀವೋ ಅಲ್ಲೇ. ಅದೇ ಮತ್ತೆ ನಾವೆಲ್ಲಿರ್ತೀವೋ ಅದೇ ಲೈನ್. ಸೊ ಗೈಸ್, ನಮ್ಮ ಟ್ರೈನ್ ನಮ್ಮ ಮೆಟ್ರೋ ಬಂತು, ಗ್ರೀನ್ ಕಲರ್ ಮೆಟ್ರೋ. ಸೊ ಗೋವರಿಗೆಲ್ಲ ದಾರಿ ಬಿಟ್ಟು
ಸೈಡಿಗೆ ಬಂದ್ಬೇಡ ನನಗೆ ಅಲ್ಲಿ ಬರ್ರಿ ನಮಗೆ ಅಲ್ಲಿ ಬಿಡ್ತಿಲ್ಲ ಅವ್ರಿಗೆ ಅಷ್ಟೇ ಅಲ್ಲಿ ನಮಗಿಲ್ಲಿ ಎ ಸಿ ಐತಿ ಮೆಟ್ರೋ ಒಳಗೆ ಮೆಟ್ರೋ ಒಳಗೆ ನಿಂತ್ಕೊಂಡು ಹೋಗ್ಬೇಕು ಇದರ್ ಎಲ್ಲ ಇದೆ ಅಲ್ಲಿ ಲೇಡೀಸ್ ಓನ್ಲಿ ಅಂತ ಎಸಿ ಮಾಡ್ತೀವ್ರ ಸ್ಟಾರ್ಟೇ ಆಗ್ತದೆ ಏನು ಸ್ಪೀಡ್ ಹೋಗ್ತೈತೆ ಆಲ್ರೆಡಿ ಸ್ಪೀಡ್ ಹೋಗ್ತಾರೆ ನಾವೆಲ್ಲಿ ಇಳ್ಕೊಂಬೇಕು ಮಹಾಲಕ್ಷ್ಮಿ ಸರಿ ನಾವು ಮಹಾಲಕ್ಷ್ಮಿ ಒಳಗೆ ಇಳ್ಕೊಳ್ಳೋಣಂತೆ ಸ್ಪೀಡ್ ನೋಡ್ರಿ ಸ್ಪೀಡ್ ನಾವು ಕುತ್ಕೊಳ್ಳೋಣ ಬರ್ರಿ ಏನು ಕಾಣಲ್ಲ ಬರೀ ಒಬ್ಬರಷ್ಟೇ ಕಾಣ್ತಾ ಐತಿ ಜೀವನ ಯಾಕೆ ಎದಳ ಯಾಕೆ ಬರ್ರಿ ಅಂತೆ ಮತ್ತೆ ಬರ್ಬೇಡ್ರಿ ಅಂತ ಅಲ್ಲಿ ಬಿಡೋಣ Ladies ಅದು, ladies. ನಾನು ಹೇಳಿದ್ದೆ ನನ್ನ ಗಂಡಸು ಅಂತ ಯಾರು ಹೇಳಿದ್ದು ಅಂತ ಅಲ್ಲೇ ಮಾಡ್ಬೇಕು. ಯೋ ಛೇ ಹೋಗಿಲ್ರಿ ರೈಲು ಈಗ ಮಲ್ಟಿಸ್ಕ್ವೇರ್ ಎಡಕ್ಕೆ ತೆರೆಯಲಿದೆ. ರೈಲು ಇಳಿಯುವ ಮುನ್ನ ಶ್ರೀರಾಂಪುರಕ್ಕೆ ಈಗ ಮೆಟ್ರೋ ಬಸ್ ಏನಿದೆ ಅಲ್ಲೊಂದು ಸಿಗ್ತಿದೆ ಇಸ್ಕಾನ್ ಟೆಂಪಲ್. ಸೊ ಗೈಸ್ ನಾನು ನಿಮಗೀಗ ಡೈರೆಕ್ಟಾಗಿ ದೇವ್ರನ್ನ ತೋರಿಸ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಒಳಗಡೆ ಫುಲ್ಲು ಸೆಕ್ಯೂರಿಟಿ ಇರ್ತಾರೆ. ನನಗೆ ವಿಡಿಯೋ ಮಾಡೋಕ್ಕೆ ಕೂಡ ಆಗಲಿಲ್ಲ. ಸೊ ಗೈಸ್ ನೋಡಿ ಮುಂದೆ. ಸೊ ಗೈಸ್ ನೋಡಿದ್ರಲ್ಲ, ಇಲ್ಲಿ ಎಲ್ಲ ದೇವ್ರನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಆದರೆ ನನಗೆ ಫುಲ್ ಒಳಗಡೆ ಹೊರಗಡೆಯಿಂದ ಯಾವ ಥರ ಟೆಂಪಲ್ ಐತಿ ಅಂತ ತೋರ್ಸೋಕ್ಕಾಗಿಲ್ಲ. ಸೊ ಸಾರಿ ಗೈಸ್. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ಸೊ ಗೈಸ್ ಎಷ್ಟು ಸುಸ್ತಾಗಿದೆ ಅಂದರೆ ಫಾರ್ 2 ಡೇಸಿಂದ ಎಕ್ಸ್ಟರ್ಡೇ ಡೇ ಬಿಫೋರ್ ಎಕ್ಸ್ಟರ್ಡೇ 2 ದಿವಸದಿಂದ ನಾನು ಎಡಿಟಿಂಗ್ ಮಾಡ್ತಾನೆ ಇದ್ದೀನಿ. ನೀವು ನೋಡಿರ್ಬೋದು ಈಗಲೇ ಈ ವಿಡಿಯೋ 40 ಮಿನಿಟ್ಸ್ ಹತ್ತಿರ ಹೋಗಿದೆ. ಸೊ ಗೈಸ್ ಈ ವಿಡಿಯೋನ ಅದಕ್ಕೋಸ್ಕರ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಏನು ಮಾಡಿ ಈ ವಿಡಿಯೋಗೆ ಮಾಡಿ ಲೈಕ್, ಚಾನಲ್ಗೆ ಮಾಡಿ ಸಬ್ಸ್ಕ್ರೈಬ್. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋ ಒಳಗೆ ಹೋಮ್ ಟೂರಿಂದ ಏನಾರ ವಿಡಿಯೋ ಬೇಕಂದರೆ ಕಾಮೆಂಟ್ ಒಳಗೆ ಏನಾರ ಬರಿಬೇಕು. ಸೊ ಬಾಯ್.